ಪೊನ್ನಂಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಳೆದ 1 ತಿಂಗಳಿಂದ 7 ಜಾನುವಾರುಗಳನ್ನು ಹಾಗೂ ಬೆಸಗೂರು ಗ್ರಾಮದಲ್ಲಿ ಒಂದೇ ದಿನ 3 ಹಸುಗಳನ್ನು ಬಲಿ ಪಡೆದು ಅಟ್ಟಹಾಸ ಮೆರೆದಿದ್ದ ರಕ್ತದಾಹಿ ವ್ಯಾಘ್ರನನ್ನ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಸೆರೆಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜಾನುವಾರು ಹಂತಕ ವ್ಯಾಘ್ರನ ಸೆರೆಗೆ ಮಂಗಳವಾರ ಬೆಳಗ್ಗೆಯಿಂದಲೇ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಕೊಡಗು ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಅವರ ಮಾರ್ಗದರ್ಶನದಲ್ಲಿ ವಿರಾಜಪೇಟೆ ಡಿಸಿಎಫ್ ಜಗನ್ನಾಥ್ ಅವರ ಮುಂದಾಳತ್ವದಲ್ಲಿ ಎಸಿಎಫ್ ಗೋಪಾಲ್ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗಿನಿಂದಲೇ ಡ್ರೋನ್ ಕ್ಯಾಮೆರಾ ಬಳಸಿ ಆರ್ಆರ್ಟಿ ಸಿಬ್ಬಂದಿಗಳ ಮೂಲಕ ಹುಲಿಯ ಚಲನವಲನ ಕಂಡುಹಿಡಿಯಲು ಕೂಂಬಿಂಗ್ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಅಲ್ಲದೆ ಹುಲಿ ಪತ್ತೆ ಕಾರ್ಯಾಚರಣೆಗೆ ಎಚ್ಡಿ ಕೋಟೆ ತಾಲೂಕಿನ ಸಾಕಾನೆ ಶಿಬಿರದಿಂದ ಮಹೇಂದ್ರ ಹಾಗೂ ತಿತಿಮತಿಯ ಮತ್ತಿಗೋಡು ಸಾಕಾನೆ ಶಿಬಿರದಿಂದ ಆನೆಯನ್ನ ಬಳಸಿಕೊಳ್ಳಲಾಗಿತ್ತು. ಗ್ರಾಮಸ್ಥರ ತೋಟಗಳು ಹಾಗೂ ಕೀರೆಹೊಳೆಯ ಸುತ್ತಮುತ್ತಲಿನಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಹುಲಿಯ ಚಲನವಲನ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಕೀರೆಹೊಳೆಯ ದಡದಲ್ಲಿ ಬಿದಿರಿನ ಬುಡದಲ್ಲಿ ಮಲಗಿ ವಿಶ್ರಾಂತಿ ಪಡಿತಾ ಇದ್ದ ಜಾನುವಾರು ಹಂತಕ ಹುಲಿಯನ್ನ ಪತ್ತೆ ಹಚ್ಚಲು ಸಂಜೆ 5 ಗಂಟೆವರೆಗೂ ಕಾರ್ಯಾಚರಣೆ ನಡೆಸಿದರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ವಿಚಲಿತರಾಗದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಸಂಜೆ 6 ಗಂಟೆಯ ಸಮಯದಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಕಾರ್ಯಾಚರಣೆ ಆರಂಭಿಸಿದಾಗ ಬಿದಿರಿನ ಬುಡದಲ್ಲಿ ಮಲಗಿದ್ದ ಹುಲಿಯು ಜಾನುವಾರುಗಳ ಕಳೆಬರವಿದ್ದ ಕಡೆಗೆ ಬರ್ತಾ ಇರುವ ದೃಶ್ಯ ಡ್ರೋನ್ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಯಾಯಿತು. ಜಾನುವಾರುಗಳ ಕಳೆಬರದ ಕಡೆಗೆ ಬರ್ತಾ ಇದ್ದ ಹುಲಿ ಮತ್ತೆ ಸುಮಾರು 4 ಗಂಟೆಗಳ ಕಾಲ ನಿದ್ದೆಗೆ ಜಾರಿತ್ತು. ಆದರೂ ಪಟ್ಟು ಬಿಡದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸತತವಾಗಿ 4 ಗಂಟೆಗಳ ಕಾಲ 2 ಡ್ರೋನ್ ಕ್ಯಾಮೆರಾಗಳ ಮೂಲಕ ಹುಲಿಯ ಚಲನವಲನ ವೀಕ್ಷಿಸುತ್ತಾ ಅರಣ್ಯ ಇಲಾಖಾಧಿಕಾರಿಗಳ ಗಮನಕ್ಕೆ ಹಾಗೂ ಶಾರ್ಪ್ ಶೂಟರ್ಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಡ್ರೋನ್ ಕ್ಯಾಮೆರಾಗಳ ಮೂಲಕ ಎಷ್ಟೇ ಪ್ರಯತ್ನ ಪಟ್ಟರೂ ಮಲಗಿದ್ದ ಹುಲಿಯನ್ನ ನಿದ್ದೆಯಿಂದ ಎಚ್ಚರಿಸಲು ಸಾಧ್ಯವಾಗಲಿಲ್ಲ. ಮತ್ತೆ ಡ್ರೋನ್ ಕ್ಯಾಮೆರಾದ ಸೂಚನೆಯನ್ನು ಆಧರಿಸಿ ಭೀಮಾ ಹಾಗೂ ಮಹೇಂದ್ರ ಸಾಕಾನೆಗಳ ಮೂಲಕ ಹುಲಿ ಮಲಗಿದ್ದಲ್ಲಿಗೆ ತೆರಳಿ ಅರವಳಿಕೆ ತಜ್ಞ ಡಾಕ್ಟರ್ ರಮೇಶ್ ಅವರು ಹುಲಿಗೆ ಡಾಟ್ ಮಾಡುವ ಮೂಲಕ ಸುಮಾರು 6 ವರ್ಷ ಪ್ರಾಯದ ಗಂಡು ಹುಲಿಯನ್ನು ಸೆರೆಹಿಡಿಯಲಾಯಿತು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಡ್ರೋನ್ ತಂಡ, ಇಟಿಎಫ್, ಆರ್ಆರ್ಟಿ ಸಿಬ್ಬಂದಿಗಳು, ಉಪವಲಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುವ ಮೂಲಕ ಗ್ರಾಮಸ್ಥರಿಗೆ ಉಪಟಳ ನೀಡ್ತಾ ಇದ್ದ ಹುಲಿಯನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆಯ ವಶಕ್ಕೆ ಪಡ್ಕೊಂಡಿದ್ದು ಹುಲಿಯ ಆರೋಗ್ಯ ಸ್ಥಿತಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕತ್ತಿ ಇದೆ, ಅದು ಯಾಕೆ ವಿಡಿಯೋ ಮಾಡ್ಕೋ ಡಾಕ್ಟರ್, ವಿಡಿಯೋ ಮಾಡ್ಕೋ. ಡಾಕ್ಟರ್ ಕೆಲಸ ಇದ್ರೆ ಡೋರ್ ಹಾಕಿ. ಇದೀಗ ನಮ್ಮ ಸುಮಾರು 80 ಜನ ಸಿಬ್ಬಂದಿ ಮತ್ತು ವಿಶೇಷವಾಗಿ ನಮ್ಮ ಡ್ರೋನ್ ತಂಡ ಮತ್ತು ಏನು NTCA ನಾಮಿನೇಟ್ ಮೆಂಬರ್ ಆದ ಬೋಸ್ ಮಾದಪ್ಪನವರು ಮತ್ತು ತಮ್ಮಯ್ಯನವರು ಮತ್ತು ನನ್ನ
ಸಹೋದ್ಯೋಗಿ ಮಿತ್ರರಾದ ಸಹಾಯಕ ಸಂರಕ್ಷಣಾಧಿಕಾರಿಗಳು, ಅಧಿಕಾರಿಗಳು ಹಾಗೂ ನನ್ನ ಸಿಬ್ಬಂದಿ ಹಾಗೂ ಎಸ್ಪೆಷಲಿ ETF, RRT ಮತ್ತು ADC ತಂಡದ ಎಲ್ಲ ವಲಯಗಳ ಸಿಬ್ಬಂದಿಯವರು ಕೈ ಜೋಡಿಸಿ ಇವತ್ತು ಈ ಒಂದು ಏನು ಉಪಟಳ ನೀಡ್ತಿದ್ದಕ್ಕಂಥ ಒಂದು ಹುಲಿಯನ್ನು ನಾವು ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಮಾಡಿ ಪ್ರೋಟೋಕಾಲ್ನಂತೆ ಇಲಾಖೆ ವಶಕ್ಕೆ ತೊಗೊಂಡಿದ್ದೀವಿ. ಅದರ ಆರೋಗ್ಯವನ್ನು ಪರಿಶೀಲಿಸಿಕೊಂಡು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರ ಅನುಮತಿ ಮೇರೆಗೆ ಮುಂದಿನ ಕ್ರಮವನ್ನು ನಾವು ವಹಿಸ್ತೀವಿ. ಈ ಸಂದರ್ಭ ವಿರಾಜಪೇಟೆ ACF ತಾಸಿಂ ಬಾನು, ತಿತಿಮತಿ ACF ಗೋಪಾಲ್, ವಿರಾಜಪೇಟೆ RFO ಶಿವರಾಮ್, ತಿತಿಮತಿ ಹಾಗೂ ಪೊನ್ನಂಪೇಟೆ RFO ಗಂಗಾಧರ್, ಕುಟ್ಟ ಶ್ರೀಮಂಗಲ ತಿತಿಮತಿ, ಪೊನ್ನಂಪೇಟೆ ವಿರಾಜಪೇಟೆ DRFOಗಳು, ಶಾರ್ಪ್ ಶೂಟರ್ಗಳಾದ ರಂಜನ್, ರಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು ವಿಧಾನಸೌಧದಿಂದ ಮೆಟ್ರೋ ಮೂಲಕ ಕೆಂಗೇರಿಗೆ ತೆರಳಿ ಸೆರೆ ಹಿಡಿದ ಹುಲಿಯನ್ನ ವೀಕ್ಷಿಸಿದರು. ಈ ಸಂದರ್ಭ ಅರಣ್ಯಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಎಸ್ ಪೊನ್ನಣ್ಣವರು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಹುಲಿ ಸೆರೆ ಹಿಡಿದು ಜನರ ಸಮಸ್ಯೆಗೆ ಸ್ಪಂದಿಸಿದ ಅರಣ್ಯ ಇಲಾಖಾಧಿಕಾರಿಗಳ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕೊಡಗು ಚಾನಲ್ ಪ್ರತ್ಯಕ್ಷ ವರದಿ ಚಂಪಾ ಗಗನ, ಪೊನ್ನಂಪೇಟೆ.